ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಎಕ್ಸಾಮು ಇದೇ 3ನೇ ತಾರೀಕು ಮಾರ್ಚ್ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಪ್ರಿಪೇರ್ ಆಗಿದ್ದೀರಾ ಅಂತ, ಬಟ್ ಐ ವಾಂಟ್ ಯು ಟು ಸ್ಕೋರ್ ರಿಯಲಿ ಗುಡ್ ಇನ್ ಯೋರ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್. ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಐ ಸ್ಟಾರ್ಟ್ ವಿತ್ ದ ವಿಡಿಯೋ, ಐ ವುಡ್ ಲೈಕ್ ಟು ಗಿವ್ ಕ್ರೆಡಿಟ್ಸ್ ಟು ದ ಪರ್ಸನ್ ಹೂ ಸೆಂಟ್ ಮಿ ದಿಸ್ PDF. ಅವ್ರ ಹೆಸರು ವಿವೇಕಾನಂದ KR ಅಂತ. ಸೊ ಹಿ ಈಸ್ ಮೈ mathematics teacher when I was studying in second PUC. I proudly say that I am his student because he is good at what he does and he is excellent at what he does. And also ಅವರ ಕಂಪ್ಯಾನಿಯನ್ ಇದ್ದಾರೆ, ಅವರು ನನ್ನ ಫಸ್ಟ್ ಇಯರ್ PUC ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ರು. ಅವ್ರ ಹೆಸರು ಮಧುಸೂದನ್ ಸರ್ ಅಂತ. ಅಂಡ್ ದೇ ಬೋತ್ ಆರ್ ಎಕ್ಸಲೆಂಟ್ ಗೈಸ್, ಆಯ್ತಾ. ಅಂಡ್ ಇವ್ರ ಮಟೀರಿಯಲ್ ಕ್ರೇಜಿ ಇರುತ್ತೆ. ಪ್ರತಿ ವರ್ಷ ಐ ಆಮ್ ಟೆಲಿಂಗ್ ಯು, ಪ್ರತಿ ವರ್ಷ 100 on 100 ತೆಗೆಯೋದಕ್ಕೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಕಳೆದ ವರ್ಷ ಮತ್ತೆ ಅದರ ಹಳೆ ವರ್ಷ ಇವರ PDF ಅನ್ನು ಓದ್ಕೊಂಡು ಎಷ್ಟೋ ಸಾವಿರಾರು ಜನ ವಿದ್ಯಾರ್ಥಿಗಳು 80+ ಸ್ಕೋರ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಮೈ ಗ್ಯಾರಂಟಿ. ಐ ಪರ್ಸನಲಿ ಗಾಟ್ ದ ಮೆಸೇಜಸ್ ಅಂಡ್ ದಿಸ್ ಇಸ್ ಎಕ್ಸಲೆಂಟ್ ಮಟೀರಿಯಲ್ ದಟ್ ಯು ಕ್ಯಾನ್ ಗೆಟ್ ಆನ್ಲೈನ್. ಓಕೆ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ Instagram ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಓಕೆ, ಅಂಡ್ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಕಸ್ಮಾತ್ ನೀವಿನ್ನೂ ಓದಿಲ್ಲ ಅಂತಂದ್ರೆ ಈ ಒಂದು PDF ಏನಿದೆ ಇದರಲ್ಲಿ ಟೋಟಲ್ 25 ಪೇಜ್ ಇದೆ. 2 ಪೇಜ್ ನಿಮ್ಗೆ ಇಂಟ್ರೊಡಕ್ಷನ್ ಹೋದ್ರು 23 ಪೇಜ್ ಇರುತ್ತೆ, ಆಯ್ತಾ. ಅಂಡ್ ಇದರಲ್ಲಿ 2025 ಏನ್ ಬ್ಲೋ ಆಫ್ ಸಿಲೆಬಸ್ ಇದೆ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್. ಓಕೆ, ನಾನು ಕ್ವಶನ್ ಸ್ಕಿಪ್ ಮಾಡಬೇಕು, ನೋ ನಥಿಂಗ್ ಟು ವರಿ. ಅಪ್ ಟು ಡೇಟ್ ಇದೆ PDF ಇದು. ಈ ಒಂದು PDF ಅನ್ನ ಕಂಪ್ಲೀಟ್ ಆಗಿ ರೆಫರ್ ಮಾಡಿ, ಆಯ್ತಾ. ಯಾವ ರೀತಿ ರೆಫರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮ್ಯಾಥಮೆಟಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವೇರ್ ಯು ಕೆನಾಟ್ ಬ್ಲಫ್. ಬೇರೆ ಸಬ್ಜೆಕ್ಟ್ ಆದರೆ ಥಿಯರಿ ಬರೀಬಹುದು, ಹಾಡುಗಳು ಬರೀಬಹುದು, ಏನ್ ಬೇಕಾದ್ರೂ ಬರೀಬಹುದು, ಬಟ್ ಮ್ಯಾಥಮೆಟಿಕ್ಸ್ ಆ ರೀತಿ ಆಗೋದಿಲ್ಲ. ಇಫ್ ಯು ನೋ ದ ಫಾರ್ಮುಲಾ, if you know the method, if you know the steps, then only you can score, otherwise you cannot. ಅದಕ್ಕೇನೆ ಮ್ಯಾಥಮೆಟಿಕ್ಸ್ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಓಕೆ ಬಹಳ ಅಂದ್ರೆ ಬಹಳ ಈಸಿ, ಅಂಡ್ ಒಂದೊಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಇದು ಕಷ್ಟ ಅಂದ್ರೆ ಕಷ್ಟ. ಬಿಕಾಸ್ ಅವರಿಗೆ ಮೆಥಡ್ಸ್, ಫಾರ್ಮುಲಾಸ್ಗಳು, ಸ್ಟೆಪ್ಸ್ಗಳನ್ನ ಜ್ಞಾಪಕಕ್ಕಾಗೋದಿಲ್ಲ. ಓಕೆ, ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಯುಲ್ ಬ್ರೈನ್ ವಿಲ್ ಪ್ರಾಸೆಸ್ ಅಂಡ್ ಥಿಂಕ್. ಓಕೆ, ಅಂಡ್ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿ ವರ್ಷ ಯಾವ್ದಾರೋ ಒಂದು ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ ನಂಬರ್ ಆಫ್ 100 on 100 ಬರೋ ಗ್ಯಾರಂಟಿ ಇದೆ ಅಂತಂದ್ರೆ ದಟ್ ಇಸ್ ಮ್ಯಾಥಮೆಟಿಕ್ಸ್. ಬಿಕಾಸ್ ಮ್ಯಾಥಮೆಟಿಕ್ಸ್ ಇಸ್ ಪ್ಯೂರ್ ಫಾರ್ಮುಲಾ ಅಂಡ್ ಸ್ಟೆಪ್ಸ್ ಬ್ರೋ, ಯು ಕೆನ್ ನಾಟ್ ಬ್ಲಫ್. ಓಕೆ, ಬನ್ನಿ ನಾನು ನಿಮಗೆ ಸ್ಟೆಪ್ಸ್ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದನ್ನ 2 ರಿಂದ 3 ದಿನದಲ್ಲಿ ಎಂಟೈರ್ PDF ಅನ್ನ ಕವರ್ ಮಾಡೋದು ಅಂತ. ನೋಡಿ, ಮೇಕ್ ಅ ಗ್ರೂಪ್ ಫಸ್ಟ್. ಅದರಲ್ಲಿ ಒಬ್ಬ ಚೆನ್ನಾಗಿ ಓದೋನ್ ಇರಬೇಕು, ಅನ್ನೋದ್ರ ಕಂಪ್ಲೀಟ್ ಮಟೀರಿಯಲ್ ಇರಬೇಕು ವಿತ್ ಸೊಲ್ಯೂಷನ್. ಓಕೆ, ನೀವು ಅಕಸ್ಮಾತ್ ಇಲ್ಲ ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಗೆಟ್ ಒನ್. ಒಬ್ಬ ಅಥವಾ ಇಬ್ಬರ ಹತ್ರ ಕ್ಲಿಯರ್ ಮಟೀರಿಯಲ್ ಇರಬೇಕು. ನಿಮ್ಮದು ಎಲ್ಲರ ಹತ್ರ ಮಟೀರಿಯಲ್ ಇದೆ, ದಟ್ ಇಸ್ ವೆಲ್ ಅಂಡ್ ಗುಡ್. ಓಕೆ, ಈ ಒಂದು PDF ಅನ್ನ 4 ಪಾರ್ಟ್ ಡಿವೈಡ್ ಮಾಡ್ಕೊಳ್ಳಿ, 4 ಜನ ಗ್ರೂಪ್ ಮಾಡ್ಕೊಳ್ಳಿ. ಸೊ ಚಾಪ್ಟರ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ, ಆಯ್ತಾ. ಓಕೆ, ನಾನು ಇವಾಗ ರಿಲೇಷನ್ ಫಂಕ್ಷನ್ ನೋಡ್ಕೋತೀನಿ ಅಂತಂದ್ರೆ ಒಬ್ಬ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ, ಡಿಟರ್ಮಿನೆಂಟ್ಸ್ ನೋಡ್ಕೊಳ್ಳಿ. ಒಂದಷ್ಟು ಒಬ್ಬ ತಗೊಂಡ್ರೆ ಇಂಟಿಗ್ರೇಷನ್, ಡಿಫರೆನ್ಷಿಯೇಷನ್ ಯಾರು ಗುಡ್ ಇದ್ದಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಕೆಲವೊಬ್ಬರಿಗೆ ತುಂಬಾ ಡಿಫಿಕಲ್ಟ್ ಇರುತ್ತೆ, ಕೆಲವೊಂದು ಜನಗಳಿಗೆ ಈಸಿ ಇರುತ್ತೆ. ನನಗೆ ಈಸಿ ಇತ್ತು ಇಂಟಿಗ್ರೇಷನ್ ಬಿಕಾಸ್ ಐ ಲರ್ನ್ ಇಟ್. ಸೊ ಐಡೆಂಟಿಫೈ ಮಾಡಿ ಯಾರಿಗೆ ಯಾವ್ದ್ರಲ್ಲಿ ಈಸಿ ಇರುತ್ತೆ ಅಂತ. ಅಕಸ್ಮಾತ್ ಪ್ರತಿಯೊಬ್ಬರು ಅದನ್ನ ಡಿಫಿಕಲ್ಟ್ ಫೇಸ್ ಮಾಡ್ತಿದ್ದೀರ ಅಂದ್ರೆ ಆ ಒಂದು ಟಾಪಿಕ್ ಅನ್ನು ಸಪರೇಟ್ ಆಗಿ ಇಟ್ಬಿಟ್ಟು ಅದನ್ನ ಡಿವೈಡ್ ಮಾಡ್ಕೊಂಡು ನಿಮ್ಮಲ್ಲಿ ನೀವು ಬೇಕಾದ್ರೆ ಸಾಲ್ವ್ ಮಾಡಬಹುದಾಗಿರುತ್ತೆ. ಬಟ್ 4 ಜನ ಜವಾಬ್ದಾರಿ ಏನು, ಒಂದು ದಿನ ಕುತ್ಕೊಂಡು ಆ 4 ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ಗೆ ಆನ್ಸರ್ನ ಹುಡುಕಿ ಒಂದ್ ಕಡೆ ಬರೆದು ಮಾಡ್ಕೊಳ್ಳೋದು. ದಿಸ್ ಇಸ್ ಯೋರ್ ಡೇ 1. ಸೆಕೆಂಡ್ ಏನ್ ಮಾಡ್ತೀರ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು 4 ಚಾಪ್ಟರ್ಗಳು ಏನಿದಾವೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇಸಿಕಲಿ ನೀವೇನ್ ಮಾಡ್ತೀರ ಅಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ನೋಡಿ, ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇನೆ ನಿಮಗೆ ಬರೋದು. ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಇಟ್ ಆಲ್ ಲೈಕ್ ಓಕೆ ನಾನು ಕಣ್ಣಾಡ್ಸ್ಕೊಂಡ್ಬಿಟ್ಟೆ ಬಂದ್ಬಿಟ್ಟು ನನಗೇನೋ. ನೀನು ಪ್ರಾಕ್ಟೀಸ್ ಮಾಡಿ ನಿನ್ಗೆ ನಿನ್ನ ಮಸಲ್ ಟು ಬ್ರೈನ್ ಕನೆಕ್ಷನ್ ಇದೆಯಲ್ಲ, ಹ್ಯಾಂಡ್ ಟು ಬ್ರೈನ್ ಕನೆಕ್ಷನ್ ಇದೆಯಲ್ಲ, ಅವಾಗ ಅಷ್ಟೇ ನೀವು ಮ್ಯಾಥಮೆಟಿಕ್ಸ್ ಬರೋದು. ಅಫ್ಕೋರ್ಸ್ ನೀವು ಒಂದು ಪಾಯಿಂಟ್ ಆಫ್ ಹೋಗ್ತೀಯ, ಪ್ರಾಕ್ಟೀಸ್ ಮಾಡ್ತಾ ಆ ಪಾಯಿಂಟ್ ಬಂದಿರ್ತೀಯ, ಅವಾಗ ಬೇಕಾದ್ರೆ ಅನಲೈಸ್ ಮಾಡಬಹುದಾಗಿರುತ್ತೆ. ಓಕೆ, ನನಗೆ ಬರೀ ಕಣ್ಣು ಹೇಳ್ತಾರೆ ನಾನು ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ಬಿಡ್ತೀನಿ ಅಂತ. ಬಟ್ ಯೂಶುವಲಿ ಯು ಕೆನ್ ನಾಟ್ ಡೂ ಇಟ್. ನೀನು ಪ್ರಾಕ್ಟೀಸ್ ಮಾಡಿದ್ರೆ ಬರೋದು. ಸೊ ಫಸ್ಟ್ ಡೇ ಏನ್ ಮಾಡ್ತೀಯ, ವಿಲ್ ಬಿ ಜಸ್ಟ್ ಗ್ಯಾದರಿಂಗ್ ದ ಆನ್ಸರ್ಸ್. ಓಕೆ, ಸೆಕೆಂಡ್ ಡೇ ಅಂಡ್ ಥರ್ಡ್ ಡೇ ಏನ್ ಮಾಡ್ತೀನಿ ಅಂದ್ರೆ ಕುತ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ತೀಯ. ಅಂಡ್ ಟ್ರಸ್ಟ್ ಮೀ, ಇಟ್ಸ್ ನಾಟ್ ಗೋನ್ ಟೇಕ್ ಮಚ್ ಟೈಮ್. ಬಿಕಾಸ್ ವರ್ಷ ಪೂರ್ತಿ ನೀವು ಇದನ್ನ ಓದಿದ್ದೀರಾ ಅಂಡ್ ಜಸ್ಟ್ ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರಿಪೇರ್ ಆಗ್ತಿದ್ದೀರಾ ಅಷ್ಟೇ ಎಕ್ಸಾಮಿನೇಷನ್ ಬರೋದಕ್ಕೆ. ಅಂಡ್ ನಥಿಂಗ್ ಕಾಂಪ್ಲೆಕ್ಸ್. ಅಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಂಟೈರ್ ಸಿಲೆಬಸ್ ಅಲ್ಲ, ಇಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಅಷ್ಟನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ಇದರಿಂದ ಕ್ವಶನ್ ಬರಲಿಲ್ಲ ಅಂತಂದ್ರೆ ಈ ಮೆಥಡ್ ಇಂದ ಡೆಫಿನೆಟ್ಲಿ ಕ್ವಶನ್ ಬಂದೇ ಬರುತ್ತೆ. ಓಕೆ, ದಟ್ಸ್ ಮೈ ಗ್ಯಾರಂಟಿ. ಅಂಡ್ ಎಸ್, ಒಂದು PDF ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ PDF. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಪ್ಲೀಸ್ ಡೌನ್ಲೋಡ್ ಅಂಡ್ ಸ್ಟಡಿ ಅಂಡ್ ಐ ವಿಶ್ ಯು ರಿಯಲಿ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. See you next video. Till then, keep learning, keep on learning. Thanks for watching. Bye bye.